ಎಲ್ಲ ರೈತ ಬಂಧುವರಿಗೂ ನಮಸ್ಕಾರ. ನಾವಿವತ್ತು ದೊಡ್ಡಸಾಗರಹಳ್ಳಿ ಗ್ರಾಮದ ವರುಣಣ್ಣವರ ಗುಲಾಬಿ ತೋಟದಲ್ಲಿದ್ದೀವಿ. ಇದು ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಕಾರ್ಯಕ್ರಮದಡಿ ಈ ಗುಲಾಬಿ ಬೇಸಾಯ ಕ್ರಮದ ಬಗ್ಗೆ ನಮ್ಮ ರೈತರಾದಂಥ ವರುಣಣ್ಣವ್ರ ಬಗ್ಗೆ ಕೇಳ್ತಾ ಹೋಗೋಣ ಬನ್ನಿ. ಅಣ್ಣ ನಮಸ್ಕಾರ. ನೀವು ಇಷ್ಟು ಚೆನ್ನಾಗಿ ಗುಲಾಬಿನ ಮೇಂಟೈನ್ ಮಾಡಿದ್ದೀರ ಈ ಹೊಲದಲ್ಲಿ. ಈ ಎಷ್ಟು ಎಕರೆಯಲ್ಲಿ ಇದೆ ಅಣ್ಣ ನಿಮ್ಮ ಗುಲಾಬಿ? ನಮ್ದು ಟೋಟಲ್ಲು ಒಂದು 4 ಎಕರೆಲ್ಲಿದೆ. ಇಲ್ಲಿ ಚಿಕ್ಕದಾಗಿ ಖಾಲಿ ಊರ ಹತ್ರ ಒಂದು 5 ಗುಂಟೆ ಇತ್ತು. ಇಲ್ಲಿ ಸ್ವಲ್ಪ ಮಾಡಿದ್ದೀನಿ. ದಿನ್ನೆಯಲ್ಲಿ ಒಂದು ಅರ್ಧ ಎಕರೆ ಮಾಡಿದ್ದೀನಿ. ಟೋಟಲ್ 4 ಎಕರೆ ಇದೆ. ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟೈತೆ ಮತ್ತೆ ಎಷ್ಟು ಗಿಡ ಕುಂತಿದಾವ? ಇಲ್ಲಿ ಬಂದು 230 ಗಿಡ ಐತೆ. 5 ಗುಂಟೆ ಜಮೀನು ಅಷ್ಟೇ ಇರೋದು. ಇದು ಇರೋದು 7 ಅಡಿ. ಗಿಡಕ್ಕೆ 4 ಅಡಿ 4 ಅಡಿ ಅಂತರ. ಇದು ಕರೆಕ್ಟಾಗಿರ್ಬೇಕಾಗಿರೋಂಥದ್ದು 10 ಅಡಿ ಅಗಲ. ಗಿಡದಿಂದ ಗಿಡಕ್ಕೆ 4 ಅಡಿ ಅಂತರ. ನಾನು ಸ್ವಲ್ಪ ಬಯಲು ಚಿಕ್ಕದಾಗಿತ್ತು ಅಂತ ಹೇಳ್ಬಿಟ್ಟು ಹತ್ತತ್ರ ಮಾಡಿದ್ದೀನಿ. ಈಗ ಗಿಡ ಎಲ್ಲಿಂದ ತಂದ್ರಣ? ನಮ್ಮದು ಇಲ್ಲಿ ನಾವು ಈ ಗಿಡ ತಂದಿದ್ದು ಔತಿ ಹತ್ರ. ಹೌದು. ಏನು ಯಾವ ವೆರೈಟಿ ಅಣ್ಣ ಇದು ಗಿಡ? ಇದು ಮೆರಾಬುಲ್ ಅಂತ. ಮೆರಾಬುಲ್. ಇದು ಎಷ್ಟು ರೂಪಾಯಿಗೆ ಒಂದು ಬೀಳುತ್ತೆ ಅಣ್ಣ ಗಿಡ ನಿಮ್ಗೆ? ಅಣ್ಣ ಇದು ಸೀಸನ್ ಇದ್ದಂಗೆಲ್ಲ ನಾನು ಇವಾಗ ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ, ಮಳೆಗಾಲದಲ್ಲಿ ಸ್ವಲ್ಪ ಉಣೋರು ಜಾಸ್ತಿ ಇರ್ತಾರೆ ರೈತರು. ನೋಡ್ಕೊಂಡು ಡಿಪೆಂಡ್. ನಾನು ಇದು ತಂದಾಗ 22 ರೂಪಾಯಿ ಇತ್ತು ಗಿಡ. ಅಲ್ಲಿ ದಿನ್ಯಾಗ ಉಣಿದ್ದೀನಿ, ಅದು 10 ರೂಪಾಯಿ. ಕಸಿ ಮಾಡಿರೋ ಗಿಡನೇ? ಕಸಿ ಮಾಡಿರೋ ಗಿಡ. ಕಸಿ ಮಾಡಿರೋದು 10 ರೂಪಾಯಿ ಸೀಸನ್ ಮೇಲೆ ಸಿಗುತ್ತೆ. ಮತ್ತೆ ಇದರಲ್ಲಿ ವರ್ಷದ 365 ದಿನನೂ ರೋಸ್ ಸಿಗುತ್ತೆ. ಎಷ್ಟಂದ್ರೆ ಮಳೆಗಾಲದಲ್ಲಿ ಉಣಿದ್ರೆ ಚೆನ್ನಾಗಾಗ್ತದೆ ಬೆಳೆ. ಮತ್ತೆ ಅಣ್ಣ ಈ ಗಿಡ ಹಾಕ್ಬೇಕಾದ್ರೆ ಭೂಮಿನ ಯಾವ ತರ ಸಿದ್ಧ ಮಾಡ್ಕೊಂಡ್ರೆ ನೀವು? ನಾವು ಭೂಮಿನ 5ನೇಗ್ಲಲ್ಲಿ ಫಸ್ಟ್ ಉಳಿಸಿತ್ತು. ಆಮೇಲೆ ರೋಟ್ರಿ ಹಾಕ್ಬಿಟ್ಟು 7 ಅಡಿ 8 ಅಡಿ ಸಾಲ ಹಾಕ್ಬಿಟ್ಟು ಆಮೇಲೆ ಉಣಿತು. ಇದು ಇನ್ನೊಂದೇನಂದ್ರೆ ಗಟ್ಟಿದಾಗ ಉಣಿದ್ರೆ ಇನ್ನು ಗಿಡ ಚೆನ್ನಾಗತ್ತೆ. ಇರ್ಬೇಕು. ಭೂಮಿನ ಹುಸಿ ಮಾಡ್ದಿರ ಉಳಿದ್ರೆ ಇನ್ನೂ ಚೆನ್ನಾಗತ್ತೆ. ಯಾವಾಗ ಗಿಡ ಉಣ್ಬೇಕಾದ್ರೆ ನೀವು ಏನೇನೆಲ್ಲ ಗೊಬ್ಬರ ಕೊಟ್ರಿ? ನಾನು ಏನು ಕೊಡ್ಲಿಲ್ಲ. ಸಾಮಾನ್ಯವಾಗಿ ರೋಜಾ ಗಿಡ ಉಣ್ಬೇಕಾದ್ರೆ ಕೆಲವರೆಲ್ಲ ಗೊಬ್ಬರ ಹಾಕ್ಬಿಟ್ಟು ಎಲ್ಲ ಉಣ್ತಾರೆ. ನಾವೇನು ಕೊಡ್ಲಿಲ್ಲ. ಕೊಟ್ಟಿಗೆ ಗೊಬ್ಬರ ಏನು ಕೊಡ್ಲಿಲ್ಲ, ಹಂಗೆ ಉಣ್ದೆ. ಯಾಕಂದ್ರೆ ಗಿಡ ಏನು ತಗೊಳಲ್ಲ. ಸ್ಟಾರ್ಟಿಂಗ್ ಆಗ 3 ತಿಂಗಳು ನಾವೇನು ಕೊಡಬಾರ್ದು. 3 ತಿಂಗಳಾದ್ಮೇಲೆ ಅದು ಪ್ರೊಸೀಜರ್ ಎಲ್ಲ ಐತೆ, ಅದ್ರ ಮುಖಾಂತರ ಮಾಡ್ತೀವಿ. ಈಗ ನಾಟಿ ಮಾಡಿ ಎಷ್ಟು ದಿನಕ್ಕೆ ಹೂ ಸ್ಟಾರ್ಟ್ ಆಗುತ್ತೆ ಅಣ್ಣ? ನಾಟಿ ಮಾಡಿ ಇದು ಮಗ್ಗು ಆಲ್ರೆಡಿ ನೀನು ಉಣಿದ್ದು 20 ದಿನಕ್ಕೆಲ್ಲ ಮಗ್ಗು ಬಂದ್ಬಿಡುತ್ತೆ. ಆದರೆ ಬಿಡಬಾರ್ದು. ಗಿಡ ನಾವು ಗ್ರೋತಾಗಿ ಬೆಳೆಸ್ಕೊಬೇಕು. ಗಿಡ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದು ಆದಮೇಲೆ 3 ತಿಂಗಳು ಮಗ್ಗು ಬಿಡ್ಸಾಕ್ತಾ ಇದ್ರೆ ಗಿಡನೂ ಚೆನ್ನಾಗಾಗ್ತದೆ. ಆಮೇಲೆ ಇಳುವರಿನೂ 3 ತಿಂಗಳಾದ್ಮೇಲೆ ಬಿಡಬೇಕು. ಬರ ಬಟ್ಟನೆಲ್ಲ ಚಿವುಡ್ತಾವ. 3 ತಿಂಗಳು ಮಗ್ಗು ಬಿಡ್ತಾ ಇದ್ರೆ ಗಿಡ ಚೆನ್ನಾಗಾಗುತ್ತೆ. ಗಿಡ ದೊಡ್ಡದಾದ್ರೆ ನಮ್ಮ ಹೂವು ಇಳುವರಿ ಚೆನ್ನಾಗುತ್ತೆ. ಹೂವು ಅಳ್ದಕ್ಕಿಂತ ಮುಂಚೆನೆ ನೀವು ಕಿತ್ತಾಕ್ತೀವಿ. ಈ ಥರ ಮಗ್ಗಿರುತ್ತಲ್ಲ, ಈ ಥರ ಮಗ್ಗು ಬರೋತ್ನಾಗೆ ಎಲ್ಲ ತೆಗೆದು ಬಿಡ್ಬೇಕು. ಈ ಥರ ಎಲ್ಲ ತೆಗೆದಾಕ್ಬಿಡ್ಬೇಕು. ಇದು ಸುಮಾರು ನಾನು ಹಾಕಿದ್ದು 3 ವರ್ಷ ಆಯಿತು. 3 ವರ್ಷದ ಬೆಳೆ ಕಟಿಂಗ್ ಹಾಕಿದ್ದೀನಿ. ವರ್ಷಕ್ಕೊಂದು ಕಟಿಂಗ್ ಮಾಡಿದ್ದೀನಿ. ಈಗ 3 ವರ್ಷದ 3 ವರ್ಷದ ಬೆಳೆ. 2020ರಲ್ಲಿ ಉಣಿರೋದು. ಈಗ ನಿಮಗೆ ಇಳುವರಿ ಎಲ್ಲ ಎಷ್ಟು ಸಿಗುತ್ತೆ ಅಣ್ಣ? ಇದರಲ್ಲಿ ಒಂದು ದಿನ 30 kg ಸಿಗುತ್ತೆ. 250 ಗಿಡ ಇರೋದು 30 ಇಂದ 40 kg ಸಿಗುತ್ತೆ. ಈಗ ನಿಮಗೆ ಏನು ರೇಟ್ ಇದೆ? ಇವಾಗ ರೇಟ್ ಸ್ವಲ್ಪ ಕಡಿಮೆ, 40-50. ವರ್ಷದಲ್ಲೇ 2 ತಿಂಗಳು ರೋಸ್ ರೇಟ್ ಇರಲ್ಲ. ಅದಾದಮೇಲೆ ಎನಿ ಟೈಮ್ ರೇಟ್ ಇರುತ್ತೆ. ಒಳ್ಳೆ ಲಾಭ ಪಡಿಬೋದು ರೋಸಿಂದ. ಅಣ್ಣ ನೀವು ತಿಂಗಳಿಗೆ ಆವ್ರೇಜ್ ಆಗಿ ಎಷ್ಟು ಸಿಗುತ್ತೆ ನಿಮ್ಗೆ ಇದರಲ್ಲಿ? ವರ್ಷಕ್ಕೆ ಎಷ್ಟಾಗುತ್ತೆ? ಇದರಲ್ಲಿ ತಿಂಗಳಿಗೆ ಆವ್ರೇಜ್ ತಗೊಂಡ್ರೆ ಒಂದು 10ರಿಂದ 15 ಸಾವಿರ. ಕಡಿಮೆ ಹೇಳಿದ್ದು. ಜಾಸ್ತಿ ಅಂದರೆ ಒಂದು 20-25 ಸಾವಿರ ಮೋಸ ಇಲ್ಲ ಸಿಗುತ್ತೆ. ನಮ್ಮದು ಖರ್ಚು ಮುತ್ತುಗಳದು ಲಾಗೋಡ್ದೆಲ್ಲ ಸೇರಿ ಒಂದು 20-25 ಸಾವಿರ ಸಿಗುತ್ತೆ. ಒಂದು ಎಕರೆಗೆ ಲೆಕ್ಕ ಹಾಕೋದಾದ್ರೆ? ಎಕರೆಗೆ ಲೆಕ್ಕ ಹಾಕೋದಾದ್ರೆ 1 ಲಕ್ಷ, 1.5 ಲಕ್ಷ, 2 ಲಕ್ಷ ಸಿಗುತ್ತೆ. ಎಷ್ಟಕ್ಕೆ? ಒಂದು ತಿಂಗಳಿಗೆ? ತಿಂಗಳಿಗೆ 1.5 ಲಕ್ಷ ಪಕ್ಕ ಸಿಗುತ್ತೆ, ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ರೆ. ಮತ್ತು ಈ ಪೂರ್ತಿ ವರ್ಷದಿಂದ ನಿಮ್ಗೆ ಎಷ್ಟು ಆದಾಯ ಇದೆ ಅಣ್ಣ? ಈಗ 5 ಗುಂಟೆ ಜಾಗದಲ್ಲಿ ನೀವು ಎಷ್ಟು ತಗೊಳ್ತಾ ಇದ್ದೀವಿ? ಅದು ಒಂದು ಅಂದಾಜು ಅಂದರೆ ಒಂದು 1.5 ಲಕ್ಷ. 1.5 ಲಕ್ಷ ವರ್ಷಕ್ಕೆ 5 ಗುಂಟೆಯಲ್ಲಿ ಅವರೇಜ್. ಮತ್ತೆ ಗೊಬ್ಬರ ಔಷಧಿ ಎಲ್ಲ ಹೆಂಗೆ? ಈಗ ರೋಗ ಮತ್ತು ಕೀಟ ಬಾಧೆ ಏನಿದೆ? ಇದರಲ್ಲಿ ಮಳೆಗಾಲದಲ್ಲಿ ಅಂದರೆ ಡೋನಿ ಅಂತ ಬರುತ್ತೆ, ಚುಕ್ಕೆ ರೋಗ. ಮಳೆಗಾಲದಲ್ಲಿ ಬರೋದು ಮೇನು. ಅದಕ್ಕೆ ನಾವು ಇದು ಮಾಡ್ತೀವಿ. ಏನೇನು ಔಷಧಿ ಹೊಡಿತೀವಿ?
ಎಲೆ ಚುಕ್ಕೆ ಎಲೆ ಚುಕ್ಕೆಗ ಎರ್ಗಾನು ಸಾಫು ಮತ್ತು ಈ ಸರ್ಕಾರಿ ಸ್ಪ್ರೆಸ್ ಬೆಲ್ಟ್ಯಾಕ್ಸು ಆಮೇಲೆ ಸ್ಕೋರು ಕವಚು ಈ ಥರದ್ದು ಹೊಡ್ಕೊಂಡು ಹೋಗಿ ಮೇಂಟೈನ್ ಮಾಡ್ಕೊಂಡು. ಮತ್ತೆ ಹುಳ ಬರುತ್ತಲ್ಲ ಹುಳ. ಪರಿಯೋದು ಹುಳ ಇದರಲ್ಲಿ ಮೇನು ಅದಕ್ಕೆ ಏನೇನ್ ತಿನ್ನಕ್ಕೆ ಔಷಧಿ ಇದು ಬರುತ್ತಲ್ಲ ಹುಳ. ನಾವು ಏನು ಮಾಡ್ತೀರ ಅಂದರೆ ನಾನು ಜಾಸ್ತಿ ನಮ್ಮದ್ರಲ್ಲಿ ಇಟ್ಕೊಳಕ್ ಹೋಗಲ್ಲ. ಇದು ಯಾವುದಪ್ಪ ಅದು ಎಮೋಮೆಟ್ ಬೆಕ್ಸನೆಂಟ್ ಅಂತ ಬರುತ್ತೆ UPL ಕಂಪ್ನಿ ಅವ್ರದ್ದು. ಅದು 1 ಗ್ರಾಮ್ ಹಾಕೊಂಡು ಸ್ಪ್ರೇ ಮಾಡಿಬಿಟ್ರೆ ನೀಟಾಗಿ ಹೊಲ್ಟೋಗುತ್ತೆ. ಆಮೇಲೆ ದಿನಕ್ಕೆ ಒಂದೊಂದು ಸ್ಪ್ರೇ ತಗೊಳ್ತೀರಾ ಹುಳ ಏನಾದ್ರೂ ಕಂಡು ಬಂತ ಅಂದ್ರೆ? ಹುಳ ಅಂದರೆ ನಾವು ಮಾಮೂಲಿ 3 ದಿನಕ್ಕೆ ಒಂದ್ಸರಿ ಹೂವು ಬಿಡಿಸಿದಾದ್ಮೇಲೆ ಔಷಧಿ ಸ್ಪ್ರೇ ಮಾಡೇ ಮಾಡ್ತೀರಿ. ಅದ್ರ ಜೊತೆಗೆ ಹುಳ ಕಾಣಿಸ್ಕಂತಂದ್ರೆ ಅದ್ರೊಳಗೆ ಹಾಕೊಂಡು ಡೌನಿ ಔಷಧಿ ಹೊಡಿತಾ ಇರ್ತೀರಿ, ಇಲ್ಲ ಟ್ರಿಪ್ಸ್ ಮಾಡ್ತಾ ಇರ್ತೀರಿ. ಮೇನ್ ಇದ್ರೊಳಗೆ ಬರೋದು ಟ್ರಿಪ್ಸ್ ಯಾವಾಗ ಜಾಸ್ತಿ? ಬೇಸಿಗೆಯಲ್ಲಿ ಜಾಸ್ತಿ. ಬೇಸಿಗೆಯಲ್ಲಿ ಜಾಸ್ತಿ. ರೋಗ ಯಾವಾಗ ಜಾಸ್ತಿ? ರೋಗ ಇದಕ್ಕೆ ಬರೋದು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಕೊಳಪೆ ರೋಗ ಅಂತ ಬರುತ್ತೆ. ಬೂದಿ ಎಲೆಯಲ್ಲಿ ಇಲ್ಲೆಲ್ಲ ಬೂದಿ ಇರುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೂದಿ. ಇದು ಫುಲ್ಲು ಕವರ್ ಆಗುತ್ತೆ. ಗಿಡನೆಲ್ಲ ಕವರ್ ಮಾಡುತ್ತೆ ಬೂದಿ. ಮತ್ತು ಚಳಿಗಾಲದಲ್ಲಿ ಅದು ಪ್ರೊಸೀಜರ್ ಬೇರೆ ಇದೆ. ಮತ್ತೆ ಈಗ ಈ ನೀರೆಲ್ಲ ಎಷ್ಟು ಕೇಳುತ್ತೆ ಅಣ್ಣ ಗಿಡ? ನೀವು ಹೆಂಗ್ ಕೊಡ್ತಿದ್ದೀರಾ ನೀರು? ಅಣ್ಣ ನೀರು ಬಿಡಲೇಬೇಕು. ಎಷ್ಟು ಬಿಟ್ರೇನೂ ಸಾಲದು. ಇವಾಗ ಮಳೆ ಬೇಸಿಗೆಯಲ್ಲಿ ಮೊನ್ನೆ ಹೆವಿ ಟೆಂಪ್ರೇಚರ್ ಇದೆ. ನೀರು ಎಷ್ಟು ಬಿಟ್ಟಿದ್ರೂ ಸಾಲ್ತಾ ಇರಲಿಲ್ಲ. ನೀರು ನಾವು ಮಾಮೂಲಿ 3 ಅವರ್ 3 ಅವರ್ಸ್ ಕೊಡ್ತೀವಿ. ಡ್ರಿಪ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಡ್ರಿಪ್ ನಮ್ದೆಲ್ಲ ಡ್ರಿಪ್ಪೇ. ಮತ್ತೆ ಈಗ ಏನು ಹೇಳಕ್ ಇಷ್ಟಪಡ್ತೀರಣ್ಣ? ಈಗ ಗುಲಾಬಿ ಹೊಸ್ದಾಗಿ ಬೆಳೆ ಅಂತ ರೈತರು, ಯುವ ರೈತರೆಲ್ಲ ಮುಂದೆ ಬೆಳಿಬೇಕು. ಒಳ್ಳೆ ಲಾಭ ಐತೆ, ಮಾಡ್ಬೋದು. ಗುಲಾಬಿಯಲ್ಲಿ ಉಣ್ದವ್ರು ಯಾರೇ ಆಗಲಿ ಎಲ್ಲ ಸಕ್ಸಸ್ ಆಗ್ತಾರೆ. ಯೋಚನೆ ಇರೋದು ರೋಸ್ ಮಾಡಿರೋರು ಯಾವತ್ತೂ ಲಾಸ್ ಆಗ್ತದೆ. ಹೊಸ್ದಾಗಿ ಮತ್ತೆ ಇದರಲ್ಲಿ ದಿನ ಹೂ ಕೀಳ್ಬೇಕಂತ ಬರುತ್ತೆ, ಅದನ್ನೆಲ್ಲ ಯಾವ ಥರ ಮೇಂಟೈನ್ ಮಾಡ್ತೀರ ಲೇಬರ್ಸ್ ಅಂದರೆ ನಾವು ಇಷ್ಟಕ್ಕೆಲ್ಲ ಲೇಬರ್ ಸಿಕ್ಕೋಕ್ಕಾಗಲ್ಲ. ಯಾಕಂದರೆ ಕಡಿಮೆ ಐತೆ. ನಾವೇ ಬೆಳಗ್ಗೆ ಇಟ್ಕೊಂಡ್ಬಿಡ್ತೀರಿ, ಮನೇಲಿದ್ದಾರೆ ತೆಗಿತೀರಿ. ಅರ್ಧ ಎಕರೆ 1 ಎಕರೆ ಇರೋರು ಲೇಬರ್ಸ್ನೆಲ್ಲ ಇಟ್ಕೊಂತಾರೆ. ನಾವು ಯಾವತ್ತೂ ಲೇಬರ್ಸ್. ಈಗ ಮತ್ತೆ ದ್ರಾಕ್ಷಿ ದಾಳಿಂಬೆ ಹಿಂಗಿಂತ ಕಂಪೇರ್ ಮಾಡಿದರೆ ಕಮ್ಮಿನೇ ಇದ್ರಲ್ಲಿ ಆದಾಯ. ಆದ್ರೆ ನೀವು ಇದಕ್ಕೆ ಈ ಕ್ರಾಪ್ ಇಲ್ಲ, ಆದಾಯ ಅಂದರೆ ಸಿಗುತ್ತೆ. ಇದರಲ್ಲೂ ಸಿಗುತ್ತೆ. ದ್ರಾಕ್ಷಿ ದಾಳಿಂಬೆ ಅಷ್ಟು ಸಿಗುತ್ತೆ ಅಂದರೆ ಮಾಡಬೇಕಲ್ಲ. ದಾಳಿಂಬೆಯಲ್ಲೂ ಅಂದರೆ ಬೆಟ್ರು ರೋಸು. ಇವಾಗ ಅದು ದಾಳಿಂಬೆ ಅಂದರೆ ವರ್ಷ ಕಾಯ್ಬೇಕು. ನಮ್ದು ಆ ಥರ ಅಲ್ಲಲ್ಲ. ರೋಸು ತಿಂಗ್ಳಕ್ಕೊಂದ್ಸರಿ ಆರಾಮ್ಸೆ ಅದು ಮನೆ ಖರ್ಚಿಗೆ ಆಗುತ್ತೆ. ಇಷ್ಟೊತ್ತು ಮಾಹಿತಿ ಕೊಟ್ಟಂತ ವರುಣನ್ ಅವರಿಗೆ ಧನ್ಯವಾದಗಳು. ಮತ್ತೆ ಯುವ ರೈತರಿಗೆ ಈ ಗುಲಾಬಿ ಬಗ್ಗೆ ಪ್ರೋತ್ಸಾಹಿಸ್ತಾ ಇದ್ದಾರೆ. ಇದರಲ್ಲಿ ಇರ್ತಕ್ಕಂಥ ಲಾಭ ಮತ್ತು ಈ ಎದುರಿಸ್ತಾ ಯಾವುದೇ ಪ್ರಾಬ್ಲಮ್ ಇದ್ರೂ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇವರಿಗೆ ತುಂಬ ಹೃದಯದ ಧನ್ಯವಾದಗಳು.